ಸ್ನೇಹದೀಪ್ ಟ್ರಸ್ಟ್ ವತಿಯಿಂದ ನಗರದಲ್ಲಿ ಸ್ನೇಹದೀಪ ರಾಗ ಸಂಜೆ ಕಾರ್ಯಕ್ರಮ ನಡೆಯಿತು. ಚಾಮರಾಜಪೇಟೆಯ ಕುವೆಂಪು ಕಲಾಕ್ಷೇತ್ರದಲ್ಲಿ ನಡೆದ ಈ ರಾಗ ಸಂಜೆಯಲ್ಲಿ ಅಂಧರು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಅಂಧರೇ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡೋ ಮೂಲಕ ನೆರೆದಿದ್ದವರನ್ನು ಬೆರಗುಗೊಳಿಸಿದರು. ಮನುಷ್ಯ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾನೆ ಅಲ್ವಾ? ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಸಾಹಸ ಪ್ರದರ್ಶಿಸಿ ಜನರಿಗೆ ಮನರಂಜನೆ ನೀಡಿ ಹೊಟ್ಟೆ ತುಂಬಿಸಿಕೊಳ್ಳೋ ಜನರು ಇದ್ದಾರೆ. ಅಂಥವರನ್ನು ಪರಿಚಯ ಮಾಡಿಸ್ತೀವಿ, ಬನ್ನಿ. ಹೊಟ್ಟೆಪಾಡು ಅಂದ್ರೆ ಇದಕ್ಕೆ ಹೇಳ್ತಾರೆ ಅನ್ಸುತ್ತೆ. 3 ಹೊತ್ತಿನ ತುತ್ತು ಅನ್ನಕ್ಕಾಗಿ ಇಷ್ಟೆಲ್ಲ ಕಷ್ಟಪಡಬೇಕಾದ ಅನಿವಾರ್ಯತೆ ಇವರದ್ದು. ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿಯಿಂದ ಬಂದಿರೋ ಇವರು ಕೃಷ್ಣರಾಜಪುರದ ಸಂತೆ ಮೈದಾನದಲ್ಲಿ ತಮ್ಮ ಸಾಹಸ ಪ್ರದರ್ಶಿಸುತ್ತಿದ್ರು. 18 ವರ್ಷಗಳಿಂದ ಇವರದ್ದು ಇದೇ ವೃತ್ತಿ. ಸಾಹಸ ಪ್ರದರ್ಶಿಸುವಾಗಲೇ ಕುಟುಂಬದ ಕೆಲ ಮಂದಿ ಪ್ರಾಣ ಬಿಟ್ಟಿದ್ದು. ನಾವೆಲ್ಲ 8 ಜನ ಇದ್ವಿ, ಅಣ್ಣ ತಮ್ಮರೆಲ್ಲ. ನಮ್ಮದು ದಾವಣಗೆರೆ ಡಿಸ್ಟಿಕ್ ಇದೆ. ದಾವಣಗೆರೆ ಪಕ್ಕದಲ್ಲಿ ಹರಿಯಾರ ಅಂತೇಳಿ ನೋಡಿ, ನಮ್ದು ಹುಟ್ಟಿಸ್ಬೋದು. ನಮ್ಮ ತಾತ ನಮ್ಮ 8 ತಲೆಯಿಂದ ಬಂದಿರೋದು ನಮ್ಮ ಸಾಹಸ ಇದೆ. ಬೆಂಗಳೂರಿನಲ್ಲಿ ಬೀದಿ ಬೀದಿಗಳಲ್ಲಿ ಇನ್ನು 4 ತಿಂಗಳು ಇವರು ಸಾಹಸ ಪ್ರದರ್ಶಿಸಲಿದ್ದಾರೆ. ಗಂಡಸಿನ ಕೆಲಸ ಇದು, ಡ್ಯಾನ್ಸ್ ಮಾಡೋದಲ್ಲ, ಪಿಕ್ಚರ್ ಒಳಗಡೆ ನೋಡ್ತಾ ಇಲ್ಲ, ಕುಣಿತದಲ್ಲ. ಇದು ಸಾಹಸ ಅಂದ್ರೆ ಇದು ಕಲಾ ಇದೆ. ಆದ್ರೆ ಸಾಹಸ ಮಾಡಲು ಜಾಗದ್ದೇ ತೊಂದರೆ ಅಂತಾರೆ ಇವರು. ಎಲ್ಲವೂ ವ್ಯಾಪಾರೀಕರಣವಾಗ್ತಾ ಇರೋ ಈ ದಿನಗಳಲ್ಲಿ ಇಂತಹ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಬೇಕಿದೆ. ಸರ್ಕಾರ ಗಮನ ಹರಿಸಬೇಕಿದೆ. ನಾಸಿರ್, ಸುವರ್ಣ ನ್ಯೂಸ್ 24/7, ಕೆಆರ್ಪುರಂ. ಈ ವಾರ ತೆರೆ ಕಂಡಿರೋ ಖಿಲಾಡಿ ಕಿಟ್ಟಿ ಚಿತ್ರ ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಚಿತ್ರದಲ್ಲಿ ಕಿಟ್ಟಿಗೆ ನಾಯಕಿಯಾಗಿ ನಾನು ಹಾಗೂ ಹರಿಪ್ರಿಯಾ ಅಭಿನಯಿಸಿದ್ದೀವಿ. ಜನರಿಂದಲೂ ನಮ್ಮ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈಗ ಮತ್ತೆ ಹೆಡ್ಲೈನ್ಸ್. ನ್ಯಾಯದ ಪರ ಹೋರಾಡುವವಳೇ ಅನ್ಯಾಯಕ್ಕಿಳಿದ್ಲು. ಕಕ್ಷಿದಾರನಿಂದಲೇ ದರೋಡೆ ಮಾಡಿಸಿದ್ಲು. ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಲು ವಕೀಲೆ. ನಗರದ ಗೋಡೆ ಮೇಲೆ ಪೋಸ್ಟರ್ಗಳ ಹಾವಳಿ. ಭಿತ್ತಿಚಿತ್ರ ಅಂಟಿಸುವವರ ವಿರುದ್ಧ ಬಿಬಿಎಂಪಿ ದಾಳಿ. ಸೌಂದರ್ಯ ಹಾಳು ಮಾಡುವವರಿಗೆ ಕಾಡಿದೆ ಭಾರೀ ದಂಡ ಕಾದಿದೆ. ಜೋರಾಗಿ ಸಾಗಿದೆ ಕಾರಿನ ಕೂಲಿಂಗ್ ಪೇಪರ್ ತೆಗೆಯೋ ಕಾರ್ಯ. ಪೊಲೀಸರಿಂದಲೇ ಆಗ್ತಿದೆ ಪರಿಸರ ಮಾಲಿನ್ಯ.
ಸ್ವಲ್ಪನೂ ತಲೆಕೆಡಿಸಿಕೊಂಡಿಲ್ಲ ಬಿಬಿಎಂಪಿ. ಅವಧಿ ಮುಗಿದರೂ ಹೋಗಿಲ್ಲ ಅಧಿಕಾರದ ದಾಹ, ಕಡಿಮೆಯಾಗಿಲ್ಲ ಹಿಂದಿನ ಸ್ಥಾನದ ಮೇಲೆ ಮೋಹ, ಬದಲಾಗಿಲ್ಲ ಮಾಜಿ ಕಾರ್ಪೊರೇಟರ್ ಮನೆ ಮುಂದಿನ ಬೋರ್ಡ್. ಕಷ್ಟಪಟ್ಟರೆ ಮಾತ್ರ ಸಿಗುತ್ತೆ 2 ತುತ್ತು, ಬದುಕಿಗಾಗಿ ಇವರು ಮಾಡ್ತಾರೆ ಭಾರಿ ಕಸರತ್ತು. ಇಲ್ಲಿದೆ ನೋಡಿ ಸಾಹಸಿಗಳ ಜೀವನಗಾಥೆ. ನೋಡಿದ್ರಲ್ಲ ಬೆಂಗಳೂರಿನಲ್ಲಿ ಇಂದು ಏನೇನು ಸುದ್ದಿ ಇತ್ತು ಅನ್ನೋದನ್ನು. ನಾನು ನಟಿಸಿರೋ ಖಿಲಾಡಿ ಕಿಟ್ಟಿ ಚಿತ್ರ ನೋಡಿ ಪ್ರೋತ್ಸಾಹ ನೀಡಿ. ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಬಾಯ್ ಬಾಯ್, ಗುಡ್ ನೈಟ್.